ನಮಸ್ತೆ, ತಮಗೆಲ್ಲರಿಗೂ ಧ್ರುವತಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ತಿಳಿದಿರುವಂತೆ ನಾವು ಈಗಾಗಲೇ ಅಕಾಡೆಮಿಕ್ ಇಯರ್ 2025 ಆ್ಯಂಡ್ 26ನ ಕಂಪ್ಲೀಟ್ ಮಾಡಿ 2026 ಆ್ಯಂಡ್ 27ಗೆ ಪಾದಾರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಸೊ 2025 ಆ್ಯಂಡ್ 26ನಲ್ಲಿ ನಾವು ನಮ್ಮ ಶಾಲೆಯಲ್ಲಿ ಯಾವ ಯಾವ ಆ್ಯಕ್ಟಿವಿಟಿಗಳನ್ನ ಕಂಡಕ್ಟ್ ಮಾಡಿದ್ವಿ ಅನ್ನೋದನ್ನು ಒಂದ್ಸರಿ ನಾವು ರೀಕಾಲ್ ಮಾಡ್ತಾ ಬರೋಣ. ಸೊ ಆ ಪ್ರತಿಯೊಂದು ಆ್ಯಕ್ಟಿವಿಟಿಗಳನ್ನ ಕಂಡಕ್ಟ್ ಮಾಡಿರ್ತಕ್ಕಂತಹ ವಿಡಿಯೋ ತುಣುಕುಗಳನ್ನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ನಾವು ಆ್ಯಕ್ಟಿವಿಟಿಗಳನ್ನ ಕಂಡಕ್ಟ್ ಮಾಡೋದ್ರಲ್ಲಿ ಯಾವುದಂದರೆ ಎನ್ವಿರಾನ್ಮೆಂಟ್ ಡೇ. ಭೂಮಿ ನಮ್ಮ ತಾಯಿ, ಅವಳನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಹಾಗೆಯೇ ಬೆಳೆಯುವ ಸಿರಿ ಮೊಳಕೆಯಲ್ಲಿಯೇ ಅನ್ನೋ ಹಾಗೆ ಚಿಕ್ಕ ಮಕ್ಕಳಿಗೆ ಒಂದು ಎನ್ವಿರಾನ್ಮೆಂಟ್ ಡೇನ ಪರಿಕಲ್ಪನೆಯನ್ನು ಮೂಡಿಸ್ಕೋಸ್ಕರ ನಾವೇನು ಮಾಡಿದ್ವಿ ಅಂತಂದರೆ ಈ ಎನ್ವಿರಾನ್ಮೆಂಟ್ ಡೇನ ಕಂಡಕ್ಟ್ ಮಾಡಿದ್ವಿ. ಹಾಗೆಯೇ ಗ್ರೀನ್ ಡೇನೂ ಕೂಡ ಸೆಲೆಬ್ರೇಷನ್ನ ಮಾಡಿದ್ವಿ. ಅವತ್ತು ಮಕ್ಕಳಿಗೆ ಎಲ್ರಿಗೂ ಕೂಡ ಗ್ರೀನ್ ಕಲರ್ ಡ್ರೆಸ್ನ ವಿಯರ್ ಮಾಡ್ಕೊಂಬರೋಕೆ ಹೇಳಿದ್ವಿ. ಹಾಗೆಯೇ ಗ್ರೀನ್ ಕಲರ್ ಐಟಮ್ಸ್ಗಳನ್ನ ಅಂದರೆ ಅವರ ಮನೆಯಲ್ಲಿ ಏನೇನು ಗ್ರೀನ್ ಕಲರ್ ವೆಜಿಟೇಬಲ್ಸ್ ಇರ್ಬೋದು, ಆಮೇಲೆ ಫ್ರೂಟ್ಸ್ ಇರ್ಬೋದು, ಎಲ್ಲದನ್ನು ಕೂಡ ಗ್ರೀನ್ ಕಲರ್ದಾಗಿರ್ತಕ್ಕಂಥ ಐಟಮ್ಸ್ಗಳನ್ನೂ ಕೂಡ ತೊಗೊಂಡು ಬರೋಕ್ಕೆ ಹೇಳಿದ್ವಿ. ಸೊ ತೊಗೊಂಡು ಬಂದು ಅದನ್ನು ಅರೇಂಜ್ ಮಾಡಿ ಆ ಒಂದು ಹಸಿರು ಬಣ್ಣದ ಒಂದು ಪರಿಕಲ್ಪನೆಯನ್ನು, ಅದರ ಪ್ರಾಮುಖ್ಯತೆಯನ್ನು ಮಕ್ಕಳಿಗೆ ಹೇಳಿದ್ವಿ. ಅದೇ ರೀತಿ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡೋದ್ರ ಬಗ್ಗೆ ಅವರಿಗೆ ಇನ್ಫಾರ್ಮೇಷನ್ನ ಅವರಿಗೆ ತಿಳಿಸ್ಕೊಟ್ವಿ. ಅದೇ ರೀತಿ ನ್ಯಾಚುರಲ್ ಫ್ಲವರ್ ಬ್ರಾಸ್ಲೆಟ್ ಅಂದರೆ ಫ್ಲವರ್ಸ್ಗಳನ್ನ ಯೂಸ್ ಮಾಡಿಕೊಂಡು, ಅಂದರೆ ಫ್ಲವರ್ಸ್ನ ಯೂಸ್ ಮಾಡಬೇಕಾದ್ರೆ ಅವರಿಗೆ ಅದರ ಫ್ರಾಗ್ರೆನ್ಸ್ ಆಗಿರ್ಬೋದು, ಅದರ ಐಡೆಂಟಿಫಿಕೇಷನ್ ಆಗಿರ್ಬೋದು, ಅದನ್ನು ಕೂಡ ಹೇಳ್ಕೊಟ್ವಿ. ಆ ನ್ಯಾಚುರಲ್ ಫ್ಲವರ್ಸಲ್ಲಿ ಬ್ರಾಸ್ಲೆಟ್ನ ಮಾಡಿಬಿಟ್ಟು ಮಕ್ಕಳಿಗೆ ಬ್ರಾಸ್ಲೆಟ್ ಮಾಡಿಬಿಟ್ಟು ಅವರಿಗೆ ತೋರಿಸಿದ್ವಿ. ಅದನ್ನು ಮುಂದಿನ ಒಂದು ವಿಡಿಯೋ ಕಂಟಿನ್ಯೂಲಿ ನೀವು ನೋಡ್ತಾ ಹೋಗ್ತೀರಾ. ಸೊ ಹಾಗೆಯೇ ಎನ್ವಿರಾನ್ಮೆಂಟನ್ನು ಹೇಗೆ ನಾವು ಕ್ಲೀನಾಗಿ ಇಟ್ಕೋಬೇಕು ಅನ್ನೋದನ್ನು ಕೂಡ ಅವತ್ತು ಮಕ್ಕಳು ಕಲಿತರು. ಸೊ ಮತ್ತೆ ಒಂದು ವಿಷಯನ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಿದ್ದೀನಿ. ಅದೇನೆಂದರೆ JNV ಅಂದರೆ ನಿಮಗೆ ಗೊತ್ತಿದೆ, ಜವಾಹರ್ಲಾಲ್ ನವೋದಯ ವಿದ್ಯಾಲಯ ಎಂಟ್ರೆನ್ಸ್ ಎಕ್ಸಾಮಿನೇಷನ್. ಅಂದರೆ JNVನವರು ಈ ಒಂದು ಎಂಟ್ರೆನ್ಸ್ ಎಕ್ಸಾಮಿನೇಷನ್ನ ಪ್ರತಿ ವರ್ಷವೂ ಕೂಡ ಕಂಡಕ್ಟ್ ಮಾಡ್ತಾರೆ. ಸೊ ಅದರಲ್ಲಿ ಎಂಟ್ರೆನ್ಸ್ ಎಕ್ಸಾಮಿನೇಷನಲ್ಲಿ ಅಂದರೆ ಪ್ರತಿಭಾವಂತ ವಿದ್ಯಾರ್ಥಿಗಳು ಎಲ್ಲಾದರೂ ಕೂಡ ಎಕ್ಸಾಮ್ನಲ್ಲಿ ಪಾಸ್ ಆದರೆ ನಿಮಗೆ ಗೊತ್ತಿರೋ ಹಾಗೆ 6ರಿಂದ ಅಪ್ ಟು 12th ಸ್ಟ್ಯಾಂಡರ್ಡ್ವರೆಗೂ ಅವರಿಗೆ ಏನಾಗುತ್ತೆ ಅಂತಂದರೆ ಫ್ರೀ ಎಜುಕೇಷನ್ ಸಿಗುತ್ತೆ. ನಿಮಗೆ ತಿಳಿದಿರುವಂತೆ ಯಾವುದೇ ನೀವು ಸಿಟಿನಲ್ಲಿ ತೊಗೊಂಡ್ರೆ CBSE ಸ್ಕೂಲ್ಗೆ ಅಂದರೆ ಪ್ರತಿಯೊಂದು ಯಾವುದೇ ಒಂದು ಸ್ಕೂಲ್ಗೆ ಮಿನಿಮಮ್ ಅಂದರೂ ಕೂಡ CBSE ಸ್ಕೂಲಲ್ಲಿ ಇವತ್ತು 70,000 to 80,000 ಫೀಸ್ ಇದೆ. ಸೊ ಆದರೆ ಈ ಒಂದು ಎಕ್ಸಾಮ್ನಲ್ಲಿ ಪಾಸ್ ಆದರು ಅಂತಂದರೆ ಅವರಿಗೆ 6ರಿಂದ 12ನೇ ಕ್ಲಾಸ್ವರೆಗೂ ಕೂಡ ಫ್ರೀಯಾಗಿ ಎಜುಕೇಷನ್ ಸಿಕ್ಕೋಗುತ್ತೆ. ಹಾಗಾಗಿ ನಾನು ಪೇರೆಂಟ್ಸ್ಗೆ ಏನು ಹೇಳ್ತೀನಿ ಅಂತಂದರೆ ಈ ಒಂದು ಎಕ್ಸಾಮನ್ನು ಮಕ್ಕಳಿಗೆ ಕಂಡಕ್ಟ್ ಮಾಡಿಸಿ, ಅಂದರೆ ಬರೆಸಿ ಅವರಿಗೆ. ಸೊ ಯಾಕಂದರೆ 6ರಿಂದ 12ನೇ ಕ್ಲಾಸ್ವರೆಗೂ ಕೂಡ ಅವರು ಒಂದು ಫ್ರೀ ಎಜುಕೇಷನ್ನ ಪಡ್ಕೊಂಡ್ರು ಅಂದರೆ ಅದೇ ಅಮೌಂಟನ್ನು ನೀವು ಉಳಿತಾಯ ಮಾಡಿ ಮುಂದಿನ ಅವರ ಹೈಯರ್ ಎಜುಕೇಷನ್ಗೆ ಯೂಸ್ ಮಾಡ್ಕೋಬೋದು. ಅದೇ ರೀತಿ ನಾವು ನಮ್ಮ ಟ್ಯೂಷನ್ ಸೆಂಟರಲ್ಲಿ ಪ್ರತಿ ವರ್ಷ 14 ವರ್ಷ ಆಯಿತು ನಾವು ಟ್ಯೂಷನ್ ಸೆಂಟರ್ನ ಸ್ಟಾರ್ಟ್ ಮಾಡಿ. ಈ ಒಂದು ಟ್ಯೂಷನ್ ಸೆಂಟ್ರಲ್ಲಿ ನಾವು ನವೋದಯ ಮತ್ತು ರೆಗ್ಯುಲರ್ ಟ್ಯೂಷನ್ಸ್ಗಳನ್ನು ಕೂಡ ನಾವು ಕಂಡಕ್ಟ್ ಮಾಡ್ತಿದ್ವಿ. ಈ ವರ್ಷ ಆಲೂರು ಎಜುಕೇಷನ್ ಟ್ರಸ್ಟ್, ನಮ್ಮ ಟ್ರಸ್ಟ್ ವತಿಯಿಂದ ಈ ಒಂದು ಎಂಟ್ರೆನ್ಸ್ ಎಕ್ಸಾಮಿನೇಷನ್ ನಾವೇನು ಮಾಡ್ತಿದ್ದೀವಿ ಅಂತಂದರೆ ಏಪ್ರಿಲ್ ಮೇನಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಸೊ ಈ ಏಪ್ರಿಲ್ ಮೇನಲ್ಲಿ ಏನಕ್ಕೆ ಕಂಡಕ್ಟ್ ಮಾಡ್ತಿದ್ದೀವಿ ಅಂತಂದರೆ ಹಳ್ಳಿಗಳಲ್ಲೂ ಕೂಡ ಈ ಒಂದು ಎಂಟ್ರೆನ್ಸ್ ಎಕ್ಸಾಮಿನೇಷನ್ಗೆ ಜಾಯಿನ್ ಆಗಬೇಕು ಅಂತ, ಇದು ಕೋಚಿಂಗಿಗೆ ಹೋಗಬೇಕು ಅಂತಂದರೆ ಮಿನಿಮಮ್ ಅಂದರೂ ಕೂಡ 80,000 ತೊಗೊಳ್ತಿದ್ದಾರೆ. 80,000 ಫೀಸನ್ನು ತಗೊಳ್ತಾ ಇದ್ದಾರೆ. ಸೊ ಆಮೇಲೆ ಆ ಮಗು ಏನು ಮಾಡ್ತಿದೆ ಅಂದರೆ ಈ ಕಡೆ 5th ಸ್ಟ್ಯಾಂಡರ್ಡ್ನೂ ಓದಬೇಕು, ಕೋಚಿಂಗ್ ಸೆಂಟ್ರಿಗೂ ಕೂಡ ಅಲ್ದಾಡಬೇಕಾಗುತ್ತೆ. ಅದನ್ನು ತಪ್ಪಿಸುವ ಉದ್ದೇಶದಿಂದ ಏನು ಮಾಡ್ತಿದ್ದೀವಿ ಅಂತಂದರೆ ನಾವು ಅವರಿಗೆ ಏಪ್ರಿಲ್ ಮೇನಲ್ಲಿ ಈ ಒಂದು ಇದು ಕೋಚಿಂಗನ್ನು ನಾವು ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಅವರಿಗೆ ಸಿಲೆಬಸ್ಸನ್ನು 2 ತಿಂಗಳಲ್ಲಿ ಕಂಪ್ಲೀಟ್ ಮಾಡಿ, ಅದೇ ರೀತಿ ಶನಿವಾರ ಭಾನುವಾರ ಪ್ರತಿ ಆ ಒಂದು ವರ್ಷ ಕಂಪ್ಲೀಟ್ ಆಗೋದ್ರೊಳಗೆ ಅವರು ಎಕ್ಸಾಮ್ನ ಬರೆಯೋವರೆಗೂ ಕೂಡ ನಾವೇನು ಮಾಡ್ತೀವಿ ಅಂದರೆ ಶನಿವಾರ ಭಾನುವಾರ ಅವರಿಗೆ ಡೌಟ್ ಕ್ಲಾರಿಫಿಕೇಷನ್ನು ಕೂಡ ಮಾಡ್ತೀವಿ. ಹಾಗೆಯೇ ಅವರಿಗೆ ಎಕ್ಸಾಮ್ಸ್ಗಳನ್ನ ಪದೇ ಪದೇ ಕಂಡಕ್ಟ್ ಮಾಡ್ತಾ ಹೋಗ್ತಿದ್ದೀವಿ. ಸೊ ಅದನ್ನು 2 ತಿಂಗಳಲ್ಲಿ ನಾವು ಸಿಲೆಬಸ್ನ ಕೂಡ ಕಂಪ್ಲೀಟ್ ಮಾಡ್ತಾ ಹೋಗ್ತೀವಿ. ಹಾಗೆಯೇ ನಮ್ಮ ಟ್ರಸ್ಟ್ ವತಿಯಿಂದ ನಾವು ಫ್ರೀ ಹಾಸ್ಟೆಲ್ ಫೆಸಿಲಿಟೀಸ್ನ ಕೊಡ್ತಾ ಇದ್ದೀವಿ. ಅಂತಂದರೆ ಯಾವುದೇ ಥರದ ಒಂದು ಹಾಸ್ಟೆಲ್ ಫೆಸಿಲಿಟಿ, ಊಟ ವಸತಿನ ನಾವು ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಇದು 30 ಮಕ್ಕಳಿಗೆ ಮಾತ್ರ, ಅಂದರೆ 15 ನಂಬರ್ ಆಫ್ ಗರ್ಲ್ಸು ಮತ್ತು 15 ನಂಬರ್ ಆಫ್ ಬಾಯ್ಸ್ಗೆ ಕೊಡ್ತಾ ಇದ್ದೀವಿ. ಅಂದರೆ 30 ಮಕ್ಕಳಿಗೆ ಫ್ರೀಯಾಗಿ ಹಾಸ್ಟೆಲ್ ಫೆಸಿಲಿಟೀಸ್ನ ಕೊಡ್ತಾ ಇದ್ದೀವಿ. ಆದ್ದರಿಂದ ವೀಕ್ಷಕರು ದಯಮಾಡಿ ಈ ವಿಡಿಯೋನ ಯಾರು ನೋಡ್ತಾ ಇದ್ದೀರಿ, ನಿಮ್ಮ ಸುತ್ತಮುತ್ತ ಅದು ಯಾವುದೇ ಜಿಲ್ಲೆನಲ್ಲಾಗಿರ್ಬೋದು, ಸೊ ನಿಮ್ಮ ಸುತ್ತಮುತ್ತ 4th and 5th ಸ್ಟ್ಯಾಂಡರ್ಡ್ನವರು ಕೂಡ 4th ಕೂಡ
ಕೋಚಿಂಗ್ ಕ್ಲಾಸಿಗೆ ಸೇರ್ಕೋಬೋದು. ಅವರು ಮತ್ತು ಈಗ ಮ್ಯಾಥ್ಸಲ್ಲಿ ಸ್ವಲ್ಪ ಡಲ್ ಇರೋರು ಕೂಡ, ಆಮೇಲೆ ಇಂಗ್ಲೀಷ್ ಕಮ್ಯುನಿಕೇಷನ್ಸ್ ಕ್ಲಾಸಸ್ಸನ್ನು ಕೂಡ ನಾವು ಬೇಸಿಕ್ ಗ್ರಾಮರ್ ಕ್ಲಾಸಸ್ಸು ಇದರಲ್ಲೇ ಬಂದೋಗಿರೋದ್ರಿಂದ ಅದನ್ನು ಕೂಡ ನಾವು ಹೇಳ್ಕೊಡ್ತೀವಿ. ಅಂಥ ಮಕ್ಕಳಿಗೆ ಈ ಒಂದು ಕೋಚಿಂಗ್ ಹೆಲ್ಪ್ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಅದೇ ರೀತಿ ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ, ದಯಮಾಡಿ ಏನೂ ನಾವು ಕಳ್ಕೊಳಲ್ಲ, ಜಸ್ಟ್ ಒಂದು ಸಬ್ಸ್ಕ್ರೈಬ್ ಅಥವಾ ಒಂದು ವಿಡಿಯೋನ ನೀಡಿರ್ತಕ್ಕಂಥ ಮಕ್ಕಳಿಗೆ ಶೇರ್ ಮಾಡಿದರೆ ಅವರಿಗೆ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಸೊ ಹಾಗಾಗಿ ಯಾರಿಗೆ ಇಂಟ್ರೆಸ್ಟ್ ಇದೆ ಅಂದರೆ, ನಾನು ಮೊದಲನೇದಾಗಿ ಹೇಳ್ದಾಗೇ 15 ಜನ ಬಾಯ್ಸ್ಗೆ 15 ಜನ ಗರ್ಲ್ಸ್ಗೆ ಮಾತ್ರ, ಅಂದರೆ ಟೋಟಲ್ 30 ಜನಕ್ಕೆ ಮಾತ್ರ ನಾವು ಏನು ಮಾಡ್ತಾ ಇದ್ದೀವಿ, 30 ಮಕ್ಕಳಿಗೆ ನಾವು ಈ ಒಂದು ಹಾಸ್ಟೆಲ್ ಫೆಸಿಲಿಟಿನ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಸೊ ಹಾಗಾಗಿ ನೀವು ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೋಬೇಕು. ಸೊ ಈ ಲಾಸ್ಟ್ ಡೇಟ್ ನೀವು ನಿಮ್ಮ ಮಗುವಿನ ಪೇರೆಂಟ್ಸ್ಗಳು ಎನ್ರೋಲ್ ಮಾಡೋದಕ್ಕೆ ಲಾಸ್ಟ್ ಡೇಟು ಏಪ್ರಿಲ್ 10th ಇದೆ. ಸೊ ಹಾಗಾಗಿ ದಯಮಾಡಿ ಈ ಒಂದು ಅವಕಾಶವನ್ನು ಸದುಪಯೋಗ ಪಡ್ಕೋಬೇಕು. ಹಾಗೆಯೇ ನಿಮ್ಮ ವೀಕ್ಷಕರಲ್ಲಿ ನಾನು ಕೇಳ್ಕೊಳೋದು ಇಷ್ಟೇ, ಅಕ್ಕಪಕ್ಕದಲ್ಲಿ ನಿಮ್ಮ ಸುತ್ತಮುತ್ತ ಇರ್ಬೋದು ಅಥವಾ ನಿಮ್ಮ ರಿಲೇಷನ್ಸಲ್ಲಿ ಆಗಿರ್ಬೋದು, ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಯಾರಾದರೂ ಕೂಡ 4th ಮತ್ತು 5th ಸ್ಟ್ಯಾಂಡರ್ಡ್ ಓದ್ತಕ್ಕಂಥ ಮಕ್ಕಳು ಇದ್ದರೆ ಸೊ ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿ ಈ ಒಂದು ನಾವು ಹಾಸ್ಟೆಲ್ ಫೆಸಿಲಿಟೀಸ್ನ ನಾವು ಕಂಡಕ್ಟ್ ಮಾಡಿದ್ವಿ ಅಂದರೆ ಅವರಿಗೆ ಡೈಲಿ ಯೋಗ ಕ್ಲಾಸ್ಗಳನ್ನ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಹಾಗೆಯೇ 1 ಲೆವೆಲ್ ಅಬಕಸ್ನ ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀವಿ. ಯಾರು ನಮ್ಮ ಒಂದು ಇನ್ಸ್ಟಿಟ್ಯೂಟ್ಗೆ ಜಾಯಿನ್ ಆಗ್ತಿದ್ದಾರೆ ಈ ಒಂದು ಕೋಚಿಂಗ್ ಸೆಂಟರ್ಗೆ, ಅವರಿಗೆ ಅಬಕಾಸನ್ನ 1 ಲೆವೆಲನ್ನು ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀವಿ. ಹಾಗೆಯೇ ಟ್ಯೂಷನ್ಸ್ ಅಂದರೆ ಟ್ಯೂಷನ್ಸ್ಗೆ ಮಾತ್ರ ಫೀಸ್ ತೊಗೊಳ್ತಿದ್ದೀವಿ ಬಿಟ್ಟರೆ, ಬಟ್ ಊಟ ವಸತಿಗೆ ಫ್ರೀಯಾಗಿ ನಾವೇ ನಮ್ಮ ಟ್ರಸ್ಟ್ ವತಿಯಿಂದ ಕೊಡ್ತಾ ಇದ್ದೀವಿ. ಆದ್ದರಿಂದ ಈ ಒಂದು ವಿಡಿಯೋ ನೋಡೋದಾದಮೇಲೆ ಎಲ್ಲರೂ ಕೂಡ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ಇನ್ನೊಂದು ವಿಡಿಯೋ ಯೂಸ್ಫುಲ್ ಆಗಿರ್ತಕ್ಕಂಥ ವಿಡಿಯೋ ಅಂದರೆ ನೆಕ್ಸ್ಟ್ ಆ್ಯಕ್ಟಿವಿಟಿನ ನಾವು ಈ ಒಂದು ಅಕಾಡೆಮಿಕ್ ಇಯರಲ್ಲಿ ಯಾವುದನ್ನು ಕಂಡಕ್ಟ್ ಮಾಡಿದ್ವಿ ಅಂತ ಆ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್. My name is Vidya A. Ilaman.